ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ಗೆ ಬಿಗ್ ರಿಲೀಫ್ ಸಿಗುತ್ತಾ? ಮುಸ್ಲಿಮರು ರೊಚ್ಚಿಗೆದ್ದ ಮೇಲೆ ಡ್ಯಾಮೇಜ್ ಕಂಟ್ರೋಲ್ಗೆ ಪಕ್ಷ ಮುಂದಾಯಿತು. ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ಗೆ ಬಿಗ್ ರಿಲೀಫ್ ಇದೀಗ. ಮುಸ್ಲಿಮರು ರೊಚ್ಚಿಗೆದ್ದ ಮೇಲೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಭವಿಷ್ಯದಲ್ಲಿ ಆಗುವ ನಷ್ಟ ಅಂದಾಜಿಸಿ ಶಾಕ್ ಆದ ಕಾಂಗ್ರೆಸ್. ಶಿಸ್ತು ಕ್ರಮದ ಆದೇಶಗಳು ರದ್ದು ಮಾಡಲು ಕೈಪಡೆ ಪ್ಲಾನ್. ಮುಸ್ಲಿಮರ ವಿಶ್ವಾಸ ಮತ್ತೆ ಗಳಿಸಲು ಕಾಂಗ್ರೆಸ್ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚಿಂತನೆ ಇದೀಗ. ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ಗೆ ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ? ಹಾಗಾದ್ರೆ ನಿಮ್ಮ ಅಶ್ವಮೇಘ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ಗೆ ಬಿಗ್ ರಿಲೀಫ್. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ರೊಚ್ಚಿಗೆದ್ದ ಮೇಲೆ ಡ್ಯಾಮೇಜ್ ಕಂಟ್ರೋಲ್ಗೆ ಮತ್ತೆ ಸರ್ಕಾರ ಮುಂದಾಯಿತು. ಕಾಂಗ್ರೆಸ್ ಪಕ್ಷ ಭವಿಷ್ಯದಲ್ಲಿ ಆಗುವಂತ ನಷ್ಟವನ್ನ ಪರಿಗಣಿಸಿಕೊಂಡು ಕಾಂಗ್ರೆಸ್ ಪಕ್ಷ ಇದೀಗ ತನ್ನ ನಿಲುವನ್ನ ಬದಲಾಯಿಸಿಕೊಳ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಚಿಂತನೆ ನಡೆದಿದೆ. ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಜಬ್ಬಾರ್ ನಸೀರ್ರನ್ನ ಇಬ್ಬರ ತಲೆದಂಡ ಆಗುತ್ತೆ. ಈ ಇಬ್ಬರನ್ನ ಮತ್ತೆ ಪಕ್ಷದೊಳಗೆ ಸೇರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಕ್ಷ ಇದೀಗ ಚಿಂತನೆಯನ್ನ ನಡೆಸಿದೆ. ಹೈಕಮಾಂಡ್ ಮಟ್ಟದಲ್ಲಿ ಇದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಇದರ ಎಫೆಕ್ಟ್ ಹೇಗೆಲ್ಲ ಆಗ್ಬೋದು ನೋಡಿ. ದಿಢೀರಂತ ದಾವಣಗೆರೆ ಎಲೆಕ್ಷನ್ ಆದ್ಮೇಲೆ ತರಾತುರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್. ಯಾಕೆ, ಯಾವ ಕಾರಣಕ್ಕೆ ತರಾತುರಿಯಲ್ಲಿ ಈ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡ್ರು? ಇದು ಮುಂಚೆನೆ ಗಮನಿಸಿರ್ಲಿಲ್ವಾ? ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಇಲ್ವಾ ಅನ್ನೋದು. ಯಾಕಂದ್ರೆ ಮುಸ್ಲಿಮರ ವಿಚಾರದಲ್ಲಿ ಮುಸ್ಲಿಮರಿಗೆ ಬೇಸರಗೊಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಕಾಂಗ್ರೆಸ್ ತುಂಬಾ ದೊಡ್ಡ ಮಟ್ಟದ ಒಂದು ಕೆಲಸಗಳನ್ನ ಮಾಡಿದೆ. ಪದೇ ಪದೇ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬೇಸರವನ್ನ ಉಂಟು ಮಾಡ್ತಾ ಇದೆ. ದಾವಣಗೆರೆಯಲ್ಲಿ ಅವರಿಗೆ ಸೀಟ್ ಕೊಡ್ಲಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದ್ಮೇಲೆ ಜಬ್ಬಾರ್ ಮತ್ತು ನಜೀರ್ ಅವರ ರಾಜೀನಾಮೆ, ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥದ್ದು. ಜಮೀರ್ ಅಹಮದ್ ಖಾನ್ ತಲೆದಂಡ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲೇ ಒಂದು ಪೋಸ್ಟ್ ಬಂದ್ಬಿಡುತ್ತೆ, ಸ್ವಂತ ಪಕ್ಷವನ್ನ ಕಟ್ಕೊಳ್ತಾರೆ ಅಂತ. ದಾವಣಗೆರೆ ದಳ್ಳೂರಿಯಿಂದ ಸಿಡಿದೆದ್ದ ಮುಸ್ಲಿಂ ಸಮುದಾಯ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ಗಿದೆ ಒಂದೇ ಒಂದು ದಾರಿ. ದಾವಣಗೆರೆಯಲ್ಲಿ ಸಮರ್ಥ್ ಗೆದ್ರೆ ಮತ್ತೆ ಒಗ್ಗೂಡುತ್ತೆ ಕಾಂಗ್ರೆಸ್. ದಾವಣಗೆರೆ ರಿಸಲ್ಟ್ ಮೇಲೆ ನಿಂತಿದೆ ಡ್ಯಾಮೇಜ್ ಕಂಟ್ರೋಲ್ ಭವಿಷ್ಯ. ಸಮರ್ಥ್ ಗೆದ್ರೆ ಅಬ್ದುಲ್ ಜಬ್ಬಾರ್ ನಸೀರ್ ಮೇಲಿನ ಶಿಸ್ತು ಕ್ರಮ ರದ್ದಾಗುತ್ತೆ. ಉಚ್ಚಾಟನೆಯ ಆದೇಶ ವಾಪಸ್. ಪಕ್ಷದಲ್ಲಿ ನಡೀತಿದೆ ದೊಡ್ಡ ಕಸರತ್ತು. ಡ್ಯಾಮೇಜ್ ಕಂಟ್ರೋಲ್ಗೆ ಹೆಣಗಾಡುತ್ತಿದೆ ಸಿಎಂ ಸಿದ್ದು ಬಣ. ಸಮರ್ಥ್ ಗೆದ್ರೆ ನೋಡೋಣ ಅನ್ನೋ ರೀತಿ ಇದೆ ಕೆಪಿಸಿಸಿ ಸಾರಥಿ ನಡೆ. ಹೈ ನಾಯಕರಿಗೆ ಒಂದಷ್ಟು ಮಾಹಿತಿ ನೀಡ್ತೀವಿ ಎಂದಿರುವಂತಹ ನಾಯಕರು. ಡ್ಯಾಮೇಜ್ ಕಂಟ್ರೋಲ್ಗೆ ದಾವಣಗೆರೆ ದಕ್ಷಿಣದ ಗೆಲುವು ಅನಿವಾರ್ಯ. ಕುತೂಹಲ ಮೂಡಿಸಿದ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ. ದಾವಣಗೆರೆ ದಳ್ಳೂರಿಯಿಂದ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ಗೆ ಇರುವಂತ ದಾರಿ ಏನು? ಒಂದು ವೇಳೆ ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ್ ಗೆದ್ರೆ ಇದೆಲ್ಲವೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಬಟ್ ಅದಕ್ಕಿಂತ ಮುನ್ನ ಈ ಒಂದು ಡಿಸಿಷನ್ ಬೇಕಾಗಿರ್ಲಿಲ್ಲ ಕಾಂಗ್ರೆಸ್ಗೆ. ಅಬ್ದುಲ್ ಜಬ್ಬಾರ್ ನಸೀರ್ ಮೇಲೆ ತೆಗೆದುಕೊಳ್ಳುವಂತಹ ಶಿಸ್ತು ಕ್ರಮ ಇದೆಯಲ್ಲ, ಅದು ಬೇಕಾಗಿರ್ಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ದಾವಣಗೆರೆ ದಂಗಲ್ ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ತಲೆದಂಡ ಆಗುತ್ತೆ, ರಾಜೀನಾಮೆ ಆಗುತ್ತೆ. ಇದರಿಂದ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿಸ್ತಾ ಇರುವಂತದ್ದು ಈಗ ಡ್ಯಾಮೇಜ್ ಆಗ್ಬಿಡುತ್ತೆ ನಮ್ಮ ಪಕ್ಷದಲ್ಲಿ ಅಂತ. ಯಾಕೆ ಮುಂಚೆನೆ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಾ? ಅಥವಾ ಯಾವ ರೀತಿಯಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಕಾಂಗ್ರೆಸ್ ಅಂತ? ಕೆಪಿಸಿಸಿ ಅಧ್ಯಕ್ಷರು ಹೇಳಿದಂತಹ ಮಾತಿಗೆ ಯಾರು ಕೂಡ ತಿರುಗಿ ನೋಡ್ಬಾರ್ದು ಅಥವಾ ತಿರುಗಿಸಿ ಮಾತನಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಧೋರಣೆ ಇತ್ತು ಅನ್ಸುತ್ತೆ. ಹಾಗಾಗಿ ಎರಡನೇ ಹಂತದ ನಾಯಕರುಗಳನ್ನ ಒಂದಿಷ್ಟು ಬಗ್ಗು ಬಡಿಯುವಂತಹ ಕೆಲಸ ದಾವಣಗೆರೆ ದಂಗಲ್ನ ಬಳಿಕ ಆಯ್ತು ಅನ್ನುವಂತಹದ್ದು. ಆದ್ರೆ ಅದರಿಂದ ದೊಡ್ಡ ಮಟ್ಟಿನ ಡ್ಯಾಮೇಜ್ ಆಗ್ತಿದೆ ಅಂತ ಅರ್ತ್ಕೊಂಡಂತ
ಹಿರಿಯ ಸಚಿವರುಗಳು ಇದೀಗ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು, ಅಥವಾ ಅದನ್ನ ಈ ರೀತಿಯಾಗಿ ಮುಂದುವರೆದ್ರೆ ಸುಮಾರು 1 ಕೋಟಿಯಷ್ಟು ಮತದಾರರು ಏನಿದ್ದಾರೆ, ಅಲ್ಪಸಂಖ್ಯಾತ ಮತದಾರರು, ಅವರನ್ನ ಕಳ್ಕೋಬೇಕಾಗತ್ತೆ ಅನ್ನುವಂತಹ ಅರಿವಿನಿಂದ ಇದೀಗ ಜಬ್ಬಾರ್ ಮತ್ತೆ ನಜೀರ್ ವಿಚಾರವಾಗಿ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ರಿಸಲ್ಟ್ ಏನ್ ಬರುತ್ತೆ ಅದರ ಮೇಲೆ ಇಬ್ಬರ ಸ್ಥಾನಮಾನ ಅಥವಾ ಉನ್ನತ ಹುದ್ದೆಗಳು ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದೆ. ಗೆದ್ದರೆ ಇನ್ ಕೇಸ್ ಆ ಇಬ್ಬರು ಸ್ಥಾನಮಾನಗಳ ಹಿಂದೆ ಏನಿತ್ತು ಅದನ್ನ ವಾಪಸ್ ಮರಳಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆದ್ರೆ ಇನ್ ಕೇಸ್ ದಾವಣಗೆರೆಯನ್ನ ಸೋತ್ರೆ ಮತ್ತೊಂದಿಷ್ಟು ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಯಾಕಂದ್ರೆ ಸಹಜವಾಗಿ ಈಗ ತೂಗತಿ ಜಮೀರ್ ಅಹಮದ್ ಮೇಲೂ ಕೂಡ ಇರುವುದ್ರಿಂದ ಒಂದಿಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ವನಿತಾ. ಎಸ್, ಒಂದ್ ಕಡೆ ದೀಪ ಕೊಟ್ಟು ಕಿತ್ಕೊಳ್ಳುವಂತ ಕೆಲಸಗಳು ಅಂದ್ರೆ ಒಂದ್ ಕಡೆ ಈಗ ರಾಜೀನಾಮೆ ಅಂತ ಘೋಷಣೆ ಆಗುತ್ತೆ, ನಂತರ ಅದೇ ಪಕ್ಷ ಮತ್ತೆ ಇವರನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ನಿಲುವನ್ನ ತೆಗೆದುಕೊಳ್ಳುತ್ತೆ. ಇದರಿಂದ ಅಲ್ಪಸಂಖ್ಯಾತ ಸಮುದಾಯಗಳು ಇದನ್ನ ಎಷ್ಟು ಮಟ್ಟಿಗೆ ಒಪ್ಕೊಂಡು ಮತ್ತೆ ಅದೇ ರೀತಿಯಾದಂತ ಸಪೋರ್ಟ್ ಅನ್ನ ಕಾಂಗ್ರೆಸ್ಗೆ ಮಾಡುತ್ತಾ ಅನ್ನುವಂತ ಅನುಮಾನಗಳು ಮತ್ತೆ ಕಾಣಿಸ್ತಾ ಇದೆ ಇಲ್ಲಿ. ಅನಿತಾ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ಮುಸ್ಲಿಂ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಅನಿವಾರ್ಯ. ಜೊತೆಗೆ ತಾವು ಬೇರೆಯವ್ರಿಗೆ ಅಂದ್ರೆ ಬಿಜೆಪಿಗೆ ಅವರು ಮತ ಹಾಕೋದಿಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಆಫ್ ಒಂದಿಷ್ಟು ಸೈದ್ಧಾಂತಿಕವಾಗಿರುವಂತಹ ಬಡಿದಾಟಗಳು. ಇದ್ರ ಜೊತೆಗೆ ಅವರಿಗೆ ಆಪ್ಷನಲ್ ಅನ್ನುವಂತಹದ್ದು JDS ಇದ್ರೂ ಕೂಡ ಈಗ ಮೈತ್ರಿ ಆಗಿರೋದ್ರಿಂದ ಅದು ಸಾಧ್ಯವೂ ಕೂಡ ಆಗೋದಿಲ್ಲ ಅನ್ನುವಂತಂದ್ರೆ ನಾವು JDS ಅಭ್ಯರ್ಥಿಗೆ ಹಾಕಿದ್ರು ಕೂಡ ಅದು ಬಿಜೆಪಿಗೆ ಹೋಗುತ್ತೆ ಅನ್ನುವಂತಹ ಮೈಂಡ್ ಸೆಟ್ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಅವರು ಕೂಡ ಅನಿವಾರ್ಯ ಅನ್ನುವಂತಹ ಚರ್ಚೆಯ ಜೊತೆಗೆ ಒಂದು ಬುದ್ಧಿ ಕಲಿಸ್ಬೇಕಾಗಿತ್ತು ಇಂತಹ ನಾಯಕರುಗಳಿಗೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಅದು ಅಂದ್ರೆ ಕಾಂಗ್ರೆಸ್ನ ಅಥವಾ ಅಲ್ಪಸಂಖ್ಯಾತ ಮತಗಳು ಡಿವೈಡ್ ಆಗಿರ್ಬೋದೇ ಹೊರತು ಇದು ಕಂಟಿನ್ಯೂ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ನಾ ಹೇಳ್ದಂತೆ ಈಗ ಅವರು ಮೈತ್ರಿಯಲ್ಲಿ ಇರೋದ್ರಿಂದ JDS ಅವರಿಗೆ ಅಲ್ಪಸಂಖ್ಯಾತ ಮತಗಳು ಬೀಳುತ್ತೆ ಅನ್ನುವಂತಹದ್ದು ಯಾವುದೇ ನಂಬಿಕೆ ಇಲ್ಲ. ಕಾಂಗ್ರೆಸ್ ನಾಯಕರು ಇಷ್ಟೆಲ್ಲ ಮಾಡಿದ ಬಳಿಕವೂ ಅಲ್ಪಸಂಖ್ಯಾತರು ಮತ ಹಾಕ್ತಾರೆ ಅನ್ನುವಂತಹ ಧೋರಣೆ ಏನಿತ್ತು ಅದನ್ನ ಅಲ್ಪಸಂಖ್ಯಾತ ಸಮುದಾಯ ಒಂದಿಷ್ಟು ಬದಲಾವಣೆ ಮಾಡ್ಬೇಕಾಗಿತ್ತು. ಹಾಗಾಗಿ ಇವೆಲ್ಲವೂ ಡೆವಲಪ್ಮೆಂಟ್ ಗಳ ಆಯ್ತೆ ಹೊರತು ಆಪ್ಷನಲ್ ಅನ್ನುವಂತಹದ್ದು ಬಂದಾಗ ಅವರು ಕಾಂಗ್ರೆಸ್ಗೆ ಜೊತೆನೆ ನಿಲ್ಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇದೆ ವನಿತಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.